ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಸ್ಮೈಲ್ ಟಾಕ್ ಪ್ಯಾರಾಮೆಡಿಕಲ್ ಚಾನಲ್. ಫ್ರೆಂಡ್ಸ್, ಈಗಾಗಲೇ ಪ್ಯಾರಾಮೆಡಿಕಲ್ ಮತ್ತು GNM ನರ್ಸಿಂಗ್ ಅಪ್ಲಿಕೇಶನ್ಸ್ಗಳು ಆರಂಭವಾಗಿ ನಾಳೆಗೆ ಏನಾಗುತ್ತೆ ಅಂತಂದರೆ ಒಂದು GNM ನರ್ಸಿಂಗ್ ಅಪ್ಲಿಕೇಶನ್ ಕ್ಲೋಸ್ ಆಗುತ್ತೆ. ಆಮೇಲೆ ಪ್ಯಾರಾಮೆಡಿಕಲ್ದು 25ನೇ ತಾರೀಕಿಗೆ ಕ್ಲೋಸ್ ಆಗುತ್ತೆ. ಸೊ ಇಲ್ಲಿ ಬಂದಿರೋಂಥ ಪ್ರಶ್ನೆ ಏನಂತಂದರೆ, ವಿದ್ಯಾರ್ಥಿಗಳು ಲಾಗಿನ್ ಮಾಡೋಕ್ಕೆ ಹೋದರೆ ಲಾಗಿನ್ ಆಗ್ತಾ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಅದು ನಿಜ ಇದೆ. ಸೊ ವೆಬ್ಸೈಟ್ ಏನಾಗ್ತಾ ಇದೆ ಅಂತಂದರೆ, ತುಂಬ ಕ್ಲಿಕ್ ಮಾಡಿದಾಗ ನಿಮ್ಗಳಿಗೆ ಸರ್ವರ್ ಎರರ್ ಅಂತ ಬರ್ತಾ ಇದೆ, ಅಥವಾ ಅದು ಓಪನ್ನೇ ಆಗೋದಿಲ್ಲ. ಸೊ ಈ ಥರದಂಥ ಒಂದು ಪ್ರಾಬ್ಲಮ್ ಬೆಳಗ್ಗೆಯಿಂದ ಸ್ಟಾರ್ಟ್ ಆಗಿದೆ, ಬಿಕಾಸ್ ಆಫ್ ಸರ್ವರ್ ಪ್ರಾಬ್ಲಮ್. ಸೊ ಸರ್ವರ್ ಇಶ್ಯೂ ಇರೋದರಿಂದ ಸೊ ಇದು ಏನಾಗೋದಿಲ್ಲ ಅಂದರೆ ಪೇಜ್ ಓಪನ್ ಆಗ್ತಾ ಇಲ್ಲ. ಇದು ಕೂಡ ಒಂದು ದೊಡ್ಡ ಪ್ರಾಬ್ಲಮ್ ಆಗಿದೆ, ವಿದ್ಯಾರ್ಥಿಗಳಿಗೆ ಕನ್ಫ್ಯೂಷನ್ ಇದ್ದಾರೆ. ಇನ್ನೊಂದು ಏನಾದ್ರು GNM ನರ್ಸಿಂಗಿಗೆ, ಸೊ GNM ನರ್ಸಿಂಗಿಗೆ ಲಾಗಿನ್ ಮಾಡಿ ಸ್ಟೇಟಸ್ ನೋಡ್ಕೋಬೇಕು ಅಂತ ಪ್ರಯತ್ನ ಮಾಡ್ತಿರುವಂಥ ವಿದ್ಯಾರ್ಥಿಗಳಿಗೆ ಕೂಡ ಏನಾಗ್ತಾ ಇದೆ ಅಂತಂದರೆ, ಒಂದು ಅಪ್ಲಿಕೇಶನ್ ಓಪನ್ ಮಾಡಿದಾಗ ಸೊ ಲಾಗಿನ್ಗೆ ಹೋದಾಗ ಏನಾಗ್ತಾ ಇದೆ ಅಂತಂದರೆ, ಸೊ ಪೇಜ್ ಓಪನ್ ಆಗುತ್ತೆ, ಆದರೆ ಏನಾಗೋದಿಲ್ಲ ಅಂತಂದ್ರಲ್ಲಿ ಇದನ್ನು ಮಾಡಿದಾಗ ಲಾಗಿನ್ ಪೇಜ್ಗೆ ಅಂತ ಹೋದಾಗ ಸೊ ಅದು ವೇಟಿಂಗ್ ಸುಮ್ಮನಾಗಿಬಿಡುತ್ತೆ. ಯಾವುದೇ ಥರಂಥ ಪೇಜ್ ಮುಂದೆ ಹೋಗೋದಿಲ್ಲ, ಹಿಂದೆ ಬರೋದಿಲ್ಲ, ಜಸ್ಟ್ ಅಲ್ಲಿ ಸ್ಟೇ ಆಗಿಬಿಡುತ್ತೆ. ಮತ್ತು ಅಲ್ಲಿ ಡೇಟ್ ಆಫ್ ಬರ್ತ್ಗಳು ಸಿಕ್ಕಾಪಟ್ಟೆ ಡೇಟ್ ಆಫ್ ಬರ್ತ್ಗಳು ಏನಾಗ್ತವೆ ಅಂತಂದರೆ ಜಾಸ್ತಿ ಆಗಿಬಿಡ್ತವೆ ಅಂತ ಹೇಳ್ತಾ ಇದ್ದಾರೆ. ಸೊ ಅದಕ್ಕೆ ಸಂಬಂಧ ಇಲ್ಲ. ಬಟ್ ಎರಡೂ ಪ್ಯಾರಾಮೆಡಿಕಲ್ ಬೋರ್ಡು ಮತ್ತು GNM ನರ್ಸಿಂಗ್ ಬೋರ್ಡು ಇವೆರಡೂ ಕೂಡ ಏನಂತಂದರೆ ಒಂದೇ ಒಂದು ವೆಬ್ಸೈಟ್ ಮೇಂಟೆನೆನ್ಸ್ ಆಗೋದ್ರಿಂದ ಸೊ ಇವುಗಳು ಏನಾಗಿದೆ ಅಂತಂದರೆ, ಇವತ್ತು ಸಂಡೇ ಇರೋದರಿಂದ ಇದನ್ನು ಕ್ಲಾರಿಫೈ ಮಾಡಲಿಕ್ಕೆ ಆಗೋದಿಲ್ಲ. ಯಾಕಂದರೆ ಇವತ್ತು ರಜೆ ಇದೆ, ಓಕೆ, ಆಫೀಸ್ ರಜೆ ಇರೋದ್ರಿಂದ ಅವರು ಕೂಡ ಯಾರೂ ಇಂಟಿಮೇಟ್ ಮಾಡಿರೋದಿಲ್ಲ. ಬಟ್ ಇದು ನಾಳೆಗೆ ಕ್ಲಿಯರ್ ಆಗುತ್ತೆ, ನಾಳೆಗೆ ಮಧ್ಯಾಹ್ನ ತನಕ ಕ್ಲಿಯರ್ ಆಗುತ್ತೆ. ಅಲ್ಲಿ ತನಕ ನೀವು ಟೆನ್ಷನ್ ತೊಗೊಳ್ಳೋಂಥ ಅವಶ್ಯಕತೆ ಇಲ್ಲ, ಯಾವುದೇ ಥರಂಥ ಟೆನ್ಷನ್ ತೊಗೊಳ್ಳೋಂಥ ಅವಶ್ಯಕತೆ ಇಲ್ಲ. ಜಸ್ಟ್ ಏನಂತಂದರೆ, ನೀವು ಅಪ್ಲಿಕೇಶನ್ ಹಾಕಿದವ್ರಿಗೆ ಟೆನ್ಷನ್ ಇಲ್ಲ. ಇಲ್ಲಿ ಅಪ್ಲಿಕೇಶನ್ ಹಾಕದೇ ಇರೋರಿಗೆ ಟೆನ್ಷನ್ ಆಗುತ್ತೆ, ಯಾಕಂದರೆ ಹೊಸ ಅಪ್ಲಿಕೇಶನ್ ಹಾಕೋರಿಗೆ ವೆಬ್ಸೈಟ್ ಓಪನ್ ಆಗ್ತಾ ಇಲ್ಲ. ಬಟ್ ಅಪ್ಲಿಕೇಶನ್ ಹಾಕಿರುವಂಥ ವಿದ್ಯಾರ್ಥಿಗಳಿಗೆ ಸೋಮವಾರ ಮಂಗಳವಾರ ಆರಾಮಾಗಿ ನಿಮ್ಮ ಸ್ಟೇಟಸನ್ನು ಚೆಕ್ ಮಾಡ್ಕೊಳ್ಬೋದು. ಬಟ್ ಡೋಂಟ್ ವರಿ ಅಬೌಟ್, ಟೆನ್ಷನ್ ತೊಗೊಳ್ಳೋಂಥ ಅವಶ್ಯಕತೆ ಇಲ್ಲ ಅಂತ ಹೇಳೋಕ್ಕೆ ಬಯಸ್ತೀನಿ.